ಅಂಬಿ ತಂದಿದ್ದೀನಿ ಬಾರೆ ಬ್ಯಾಗಲ್ಲಿ ಗಿಫ್ಟ್ ಕೊಡ್ತೀನಿ. ಏನ್ ತಂದಿದ್ದೀರಾ? ನೀವು ತಂದಿರೋದು ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದು ತಂದ ಆನಿವರ್ಸರಿ. ನೀನು ಮುಖ ಆಲ್ರೆಡಿ ಗಂಟು ಹಾಕೊಂಡಿದ್ದೆ. 15 ವರ್ಷ ಆಯ್ತು ಈ ಅಮ್ಮನ ಮದುವೆ ಆಗಿ. ನಾವೇ ಕ್ರಾಸ್ ಮಾಡ್ಕೊಂಡು ಏನೋ ಇದೆ. ನೋಡಿ ಹೆಂಗಿರುತ್ತೆ ಗೋಲ್ಡ್ ಬಿಸ್ಕೆಟ್. ಗೋಲ್ಡ್ ಬಿಸ್ಕೆಟ್. ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೂ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಹೌದು, ಸೊ ಈ ತಿಂಗಳು ನಮ್ಮ 15ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ. ಸೊ ಇದನ್ನು ನಾವು ಯಾವ ಥರ ಆಚರಿಸ್ಕೊಂಡ್ವಿ, ಹೇಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೆ, ಯಾವ ಥರ ವರ್ಕೌಟ್ ಆಯಿತು, ಬನ್ನಿ ನೋಡೋಣ. ಸೊ ಆ್ಯಕ್ಚುಲಿ ನಾನು ಇವಾಗ ಏನು ತೊಗೊಂಬಂದಿದ್ದೀನಿ ಅಂತ ಐಡಿಯಾನೇ ಇಲ್ಲ ಅವಳಿಗೆ. ಸೊ ಟೋರಿ ಬ್ರೋಚ್ ಬ್ಯಾಗ್ ಬೇಕು ಅಂತ ಕೇಳ್ತಾ ಇತ್ತು. ಸೊ ಟೋರಿ ಬ್ರೋಚ್ ಬ್ಯಾಗ್ ಇದೆ ಅಷ್ಟೇ, ಇನ್ನೇನು ಇಲ್ಲ. ಹಂಗೆ ಹೆಂಗೆ ಅಂತ ತಿಳ್ಕೊಂಡವಳೆ. ನೋಡೋಣ, ಸರ್ಪ್ರೈಸ್ ಕೊಡ್ತೀನಿ ಯಾವ ಥರ ಇರುತ್ತೆ ಅಂತ. ಅಂಬಿ ತಂದಿದ್ದೀನಿ ಬಾರೆ ಬ್ಯಾಗಲ್ಲಿ ಗಿಫ್ಟ್ ಕೊಡ್ತೀನಿ. ಏನ್ ತಂದಿದ್ದೀರಾ? ನೀವು ತಂದಿರೋದು ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದು ತಂದಿದ್ದೀನಿ. ನಿನ್ಗೆ ಯಾಕೆ, ಏನು ಕೇಳಿದ್ಯಾ ಅದನ್ನು ತಂದಿದ್ದೀನಿ, ಕೊಡ್ತೀನಿ ಬಾ. ಯಾಕೆ ಹಂಗೆ ಮಾಡ್ಕತ್ತೀಯ ಮುಖನ? ನೋಡೋಣ ಏನ್ ಕೊಡ್ತೀರಾ. 15 ವರ್ಷ ಆಯಿತು ಇವತ್ತಿಗೆ, 15 ವರ್ಷದ್ದು ಆ್ಯನಿವರ್ಸರಿ. ನೀನು ಮುಖ ಆಲ್ರೆಡಿ ಗಂಟು ಹಾಕೊಂಡಿದ್ಯಾ. A few moments later. ಓಕೆ ಬನ್ನಿ. ಸೊ ಇಲ್ಲೊಂದು ಕಗೂರ ಅಂತ ಜಾಪನೀಸ್ ರೆಸ್ಟೋರೆಂಟ್ ಇದೆ. ಈ ಏರಿಯಾದಲ್ಲಿ ಜಾಪನೀಸ್ ರೆಸ್ಟೋರೆಂಟ್ ಇದೊಂದೇ ಇರೋದು. ಬಟ್ ಟೇಸ್ಟ್ ಎಲ್ಲ ಸಖತ್ತಾಗಿರುತ್ತೆ. ಸೊ ಇನ್ನೂ ಅಂಬಿಕನೂ ಗೊತ್ತಿಲ್ಲ ಏನು ಕೊಡ್ತಾ ಇದ್ದೀನಿ ಅಂತ. ಬಟ್ ಕೊಟ್ಟ ಮೇಲೆ ಅವಳು ಸರ್ಪ್ರೈಸ್ ಯಾವ ಥರ ಇರುತ್ತೋ ಅವಳು ಎಕ್ಸ್ಪ್ರೆಷನ್ನು ನೋಡ್ಬೇಕು. ಈ ಕಗೂರ ರೆಸ್ಟೋರೆಂಟ್ ಇದೆಯಲ್ಲ, ಇದು ಬೇರೆ ಯಾರ್ದು ಅಲ್ಲ, ನನ್ನ ಮಗಳು ಫ್ರೆಂಡ್ ಅವ್ರದ್ದೇನೆ ಇದು. ಅವ್ರ ಅಪ್ಪ ಅಮ್ಮ ಸ್ಕೂಲಲ್ಲಿ ಸಿಕ್ತಾಗೆಲ್ಲ ಪಾಪ ಸರ್ ಬನ್ನಿ ಒಂದು ಸರಿ ವಿಸಿಟ್ ಕೊಡಿ ನಮ್ಮ ರೆಸ್ಟೋರೆಂಟ್ಗೆ ಅಂತ ಕೇಳ್ತಾನೆ ಇದ್ರು. ಸೊ ಇಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಈ ಚಿಕ್ಕ ಹುಡುಗಿ, ಸೊ ಇವಳೇನೆ ಆ್ಯಂಜಲಿನಾ ಅಂತ. ಸೊ ಈ ಓನರ್ ಮಗಳು, ಅಂದರೆ ನನ್ನ ಮಗಳ ಫ್ರೆಂಡ್. ನಾವು ಆ್ಯಕ್ಚುಲಿ ಇವತ್ತು ವೀಕ್ ಡೇ. ಸೊ ವೀಕ್ ಡೇ ಬಂದಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇತ್ತು, ಆದ್ರೂ ಚೆನ್ನಾಗಿತ್ತು. ಯಾಕೆಂದರೆ ಫ್ರೈಡೇ ಸ್ಯಾಟರ್ಡೇ ಅಂದರೆ ತುಂಬ ರಶ್ ಇರುತ್ತೆ. 15 ವರ್ಷ ಆಯಿತು ಈ ಅಮ್ಮನ ಮದುವೆ ಆಗಿ. 15 ವರ್ಷ ಇಲ್ಲಿ. Come. So let's get the cake. Angelina, come on. ನಾವೇ ಕ್ರಾಸ್ ಮಾಡ್ಕೊಂಡು ನಾವೇ ಕ್ಲಾಪ್ ಮಾಡ್ಕೊಳ್ಳೋದು ಸ್ವಲ್ಪ ಯಾರು ಇಲ್ಲ ಈಗ. Thank you. Wait, Avicha. Thank you. Wait, I'll give something. Something? Yeah. ಕೇಳ್ತಾ ಇದ್ದಲ್ಲ ಇಷ್ಟು ಮೊನ್ನೆಯಿಂದ ಮಮ್ಮಿ ಏನೋ ಕೇಳ್ತಾ ಇತ್ತು, ಮೊನ್ನೆ ಏನೋ ತಂದ್ಕೊಡಿ ಅಂತ ತಂದ್ಕೊಟ್ಟಿದ್ದೀನಿ. ನೋಡೋಣ. ಗಿಫ್ಟ್ ಏನಿರುತ್ತೆ ನೋಡೋಣ. ಇದು ಗೊತ್ತಿತ್ತು ನನಗೆ, ಟೋರಿ ಬ್ರೋಚ್ ಬ್ಯಾಗ್ ಕೊಡ್ತೀರಾ ಅಂತ ಗೆಸ್ ಮಾಡಿದ್ರೆ ಅಂದರೆ ಸೋಚಿದೆ. ಟೋರಿ ಬ್ರೋಚ್ ಬಾಯ್. ಈಗಲಾದ್ರು ಖುಷಿಯಾಗಿರ, ಕಡಿಮೆ ಏನಲ್ಲ, $150 ಅದು. 14-15 ಸಾವಿರ. 15 ವರ್ಷಕ್ಕೆ ಇನ್ನೂ ಜಾಸ್ತಿ ಕೊಡ್ಬೇಕು. ಅದಕ್ಕೆ 15,000 ಕೊಟ್ಟಿರೋದು. ಏನೋ ಇದೆ. ನೋಡಿ ಹೆಂಗಿರುತ್ತೆ.
ಅದೇ ಸರ್ಪ್ರೈಸ್. ಮೈ ಗಾಡ್, ಗೋಲ್ಡ್ ಗೋಲ್ಡ್ ಬಿಸ್ಕೆಟ್. ಗೋಲ್ಡ್ ಬಿಸ್ಕೆಟ್. ನಂಬಕ್ಕಾಗ್ತಾ ಇಲ್ವಾ? ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. ಯಾಕೆ ಗೊತ್ತಾ, ಇವಾಗ ತುಂಬಾ ಕಾಸ್ಟ್ಲಿ ಗೋಲ್ಡ್. ಅದ್ರಲ್ಲಿ ಇದು ಎಷ್ಟು ಔನ್ಸ್? 1 ಔನ್ಸ್ ಅಂದ್ರೆ 1 ಔನ್ಸ್ 30 ಗ್ರಾಮ್. 28 ಗ್ರಾಮ್, 30 ಗ್ರಾಮ್. ನೀವು ಕೇಳ್ಕೊತಾ ಇಲ್ಲೋ ಬರೀ 2-3 ಗ್ರಾಮ್ ಚಿನ್ನ ತಕೊಡಿ ಏನಾದ್ರು ಅಂತ. ಇದು ಗೋಲ್ಡ್ ಬಿಸ್ಕೆಟ್. ಇದು 30 ಗ್ರಾಮ್ 1 ಔನ್ಸ್ ಇದೆ. ಇದು ಅಂದ್ರೆ 30 ಗ್ರಾಮ್. ಸೊ ಇದು ಸ್ಮಾಲ್ ಗಿಫ್ಟ್ ಇವಳು. ಥ್ಯಾಂಕ್ ಯು. ಸೊ ಈ ಗಿಫ್ಟ್ ಆಟ ಮುಗಿಯೋಷ್ಟರಲ್ಲಿ ನನಗಂತೂ 9 ಗಂಟೆ ಆಗಿ ಹೊಟ್ಟೆ ಎಸ್ತೋಗಿತ್ತು. ನನ್ನ ಮಗಳು ಅವಳ ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ಕೊಂಡು ನಿಮ್ಮ ರೆಸ್ಟೋರೆಂಟಲ್ಲಿ ಯಾವ್ಯಾವ ಫುಡ್ಡು ತಿಂದರೆ ಚೆನ್ನಾಗಿರುತ್ತೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ಬೆಲೆಗಳನ್ನೆಲ್ಲ ತಿಳ್ಕೊಂಡು ಅವಳೇ ಆರ್ಡ್ರ್ ಮಾಡಿದ್ಲು. ನಾನಂತೂ ಏನೂ ಮಾಡಲಿಲ್ಲ. ನಿಮ್ಮ ಇಷ್ಟ ಬಂದು ತಿಂದ್ರಪ್ಪ ಅಂದ್ಬಿಟ್ಟು ನಾನಂತೂ ಬಿಟ್ಬಿಟ್ಟೆ. ಅಂದಾಗೆ ಇನ್ನೊಂದು ನಮ್ಮೆಲ್ಲ ವೀಕ್ಷಕರಲ್ಲಿ ಮನವಿ, ನೀವು ನಿಮ್ಮ ಹೆಂಡ್ತಿಗೇ ಗಿಫ್ಟ್ ಕೊಟ್ಟು ಅವ್ರನ್ನ ಸರ್ಪ್ರೈಸ್ ಕೊಟ್ಟು ಖುಷಿ ಪಡಿಸ್ಬೇಕಂತ ಏನಿಲ್ಲ. ಜೀವನದಲ್ಲಿ ಆದರೆ ನಿಮ್ಮ ಅಪ್ಪ ಅಮ್ಮನ ಬರ್ತಡೇ ಮಾಡಿ, ನಿಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿನ ಅಟ್ಲೀಸ್ಟ್ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಾವಂತೂ ಈ ಪ್ರದೇಶದಲ್ಲಿ ಬಂದು ಸೇರಿಕೊಂಡು 12 ವರ್ಷ ಆಯಿತು ನಮ್ಮ ಅಪ್ಪ ಅಮ್ಮನ ಬರ್ತಡೇ ಮತ್ತು ಅವ್ರದ್ದು ಆ್ಯನಿವರ್ಸರಿನೆಲ್ಲ ಆಚರಿಸಿ. ಸೊ ನಮ್ಗೆ ಇಲ್ಲಿ ಬಂದ ಮೇಲೆ ಅದರ ಒಂದು ಖುಷಿ ಏನು, ನಾವೇನೇನು ಮಿಸ್ ಮಾಡ್ಕೋತಾ ಇದ್ದೀವಿ ಎಲ್ಲನೂ ಕೂಡ ನೆನೆಸ್ಕೋತೀವಿ. ಬರೀ ವಿಶ್ ಮಾಡೋದು ಬಿಟ್ರೆ ನಮಗಂತೂ ಇನ್ನೇನು ಇರಲ್ಲ. ನಾನಾಗ ಕಳ್ಕೊಂಡಂಥ ಆ ದಿನಗಳನ್ನು ಅಟ್ಲೀಸ್ಟ್ ಈಗಲಾದರೂ ಅನುಭವಿಸೋಣ ಅಂತ ಅಪ್ಪ ಅಮ್ಮನ್ನು ಕೂಡ ಇಂಡಿಯಾದಿಂದ ಕರ್ಸ್ಕೊಂಡಿದ್ದೀನಿ. ಸೊ ನಾನು ಅವ್ರ ಜೊತೆ ಸುತ್ತಾಡುವಂಥ ಅಮೇರಿಕಾದ ಕೆಲವು ಪ್ರದೇಶಗಳನ್ನು ನೀವು ಕೂಡ ನೋಡಬೇಕಾ? ಹಾಗಾದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಏನಂದ್ರೆ ಇಷ್ಟ ಆಯ್ತಾ ಗಿಫ್ಟು? ನಿಜವಾಗ ತುಂಬಾ ಇಷ್ಟ ಆಯ್ತು. ನೋಡಿ ಬರೀ 3 ಗ್ರಾಮ್ 4 ಗ್ರಾಮ್ ತಗೊಳ್ಳಿ ಅಂತ ಇದ್ದೆ. ಆ 4 ಗ್ರಾಮ್ ತಗೊಳ್ಳೋಕೆ 250 ಆಲ್ಮೋಸ್ಟ್ ಒಂದು 350 ಕಿಲೋಮೀಟರ್ ದೂರ ಹೋಗ್ಬೇಕು. ಸೊ ಅದರಲ್ಲೇನೆ ಅದು ಪೆಟ್ರೋಲ್ ಅದು ಇದು ಖರ್ಚಿಗೆನೆ 2 ಗ್ರಾಮ್ ಚಿನ್ನ ಬಂದ್ಬಿಡುತ್ತೆ 12,000 ರೂಪಾಯಿಗೆ. ಬಟ್ ಗ್ರಾಮ್ ಇಲ್ಲಿ ಗೋಲ್ಡ್ ಎಲ್ಲ ತಗೊಂಡ್ರೆ ಅಷ್ಟೊಂದು ಡಿಸೈನ್ ಸಿಗಲ್ಲ. ಗೋಲ್ಡ್ ಏನೇನು ಬೇಕಾಗಿಲ್ಲ, ಗೋಲ್ಡ್ Gold, ಅಷ್ಟೇ. ಬಟ್ ಇಲ್ಲಿ 24 ಕ್ಯಾರೆಟ್ ಗೋಲ್ಡ್. ಗೋಲ್ಡ್ ಕಾಯಿನ್ ತಗೊಂಡ್ರೆ ಏನಾದ್ರು ಒಡವೆ ಮಾಡಿಸ್ಕೋಬಹುದು. ನಮಗಂತೂ ಇವತ್ತಿನ ದಿನ ತುಂಬ ಖುಷಿ ಆಯಿತು. ನಿಮಗೂ ಕೂಡ ಖುಷಿ ತರುವಂಥ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.